ಲತಾ ಬೇಜಾರಾದ್ ನೋಡಿ ಲೇಟ್ ಆಗಿ ಬರಕ್ಕೆ ಇನ್ಸ್ಟಾಗ್ರಾಮ್ ಇವೇನಾ ಬೇಜಾರು ಅದಕ್ಕಲ್ಲಿ ಬಿಡಕ್ಕೆ ಯಾಕೆ ಫೋನ್ ಹಿಂಗೆ ಬಂತು ಹೊರಗೆ. ಹೌದಾ ಗಮ್ಮವಾಗಿರುತ್ತೆ. ಇದು ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಈ ವ್ಲಾಗ್ ಬಂದುಬಿಟ್ಟು ಹುಣ್ಣಿಮೆ ಅಂದರೆ ಶನಿವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ನಿಮ್ಮ ಸ್ಟಾರ್ಟಿಂಗೇ ನೋಡಿರ್ತೀರ, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ. ಅವತ್ತಿನ ದಿನ ಹುಣ್ಣಿಮೆ ಇದ್ದಿದ್ದರಿಂದ ನಮ್ಮ ಮನೇಲಿ ಎಲ್ಲಮ್ಮ ಅಲ್ಲ, ಎಲ್ಲಮ್ಮನ ಜಾತ್ರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಭರತ ಹುಣ್ಣಿಮೆವರೆಗೂ ಜೋರು ಜಾತ್ರೆ ಆಗ್ತಾ ಇರ್ತೈತಿ. ಹಾಗಾಗಿ ಆವತ್ತಿನ ದಿನ ಫಸ್ಟ್ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂಥೇಳಿ ಶಾವಿಗೆ ಪಾಯಸ ಮಾಡಿದ್ದೆ. ತಿಂಡಿ ಗಿಂಡಿಗೆ ಏನಾದ್ರು ಮಾಡಿದ್ರೆ ಅಂತೇಳಿ ಫಸ್ಟು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಶಾವಿಗೆ ಪಾಯಸ ನೈವೇದ್ಯ ಮಾಡಿದೆ. ಅದಾದಮೇಲೆ ಫ್ರೆಂಚ್ ಫ್ರೈ ಭಾಳ ದಿನ ಆಗಿತ್ತು, ತೊಗೊಂಬರೋದ ಕಡಿಮೆ. ನಾವು ಸುಮಾರು ವರ್ಷ ಆಗಿತ್ತು ಹೊರಗೋದ ತಿಂತಿದ್ದೆ, ಬಟ್ ಮೊನ್ನೆ ಎಲ್ಲ ಹೋಗಿದ್ನಲ್ಲ ಅಂತ ಹೇಳಿ ತೊಗೊಂಬಂದಿದ್ವಿ. ಅದಕ್ಕೆ ಈಗ ಚಿತ್ರಾನ್ನ, ಮಂಡಕ್ಕಿ ಮತ್ತು ಫ್ರೆಂಚ್ ಫ್ರೈ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ. ಬೆಳಗ್ಗೆನೇ ಒಳ್ಳೇದಲ್ಲ ಅಂತ ರಾಜು ಉಗ್ಗುದು ಉಪ್ಪಿನಕಾಯಿ ಹಾಕಿದ, ಹೆಲ್ತಿಗೆ ಒಳ್ಳೇದಲ್ಲ ಅದು ಅಂತ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಮಾಡಿಕೊಡು ತಿನ್ನಂಗೆ ಆಗೈತಿ ಅಂತಂದೆ. ಚಲೋ ಮಾಡ್ತಾನೆ, ಹಾಗಾಗಿ ಮಾಡು ಅಂಥೇಳಿ ನಿಂದಿರಿಸಿದೆ. ಏನೇನೇ ವಟ ಅನ್ಕೊಂಡು ತಿನ್ನಬಾರ್ದು, ಬೆಳಗ್ಗೆ ಎದ್ದು ಹಂಗೆ ಹಿಂಗೆ ಅಂತ ವಟ ಅನ್ಕೊಂತಾನೆ ಮಾಡಕ್ಕೆ ಹೊಂತಿದ್ದ. ಸುಮ್ಮನೆ ಸರಿ ಬಿಡತ್ತಲ್ಲ, ನಾನು ಮಾಡ್ತೇನೆ ಸರಿ ಅನ್ಸರಿಸಿ ಬೆಳಗ್ಗೆ ಫ್ರೆಂಚ್ ಫ್ರೈ ಆಯ್ತು. ಹುಣ್ಣಿಮೆ ಆಗಿದ್ದರಿಂದ ಪೂಜೆ ಪುನಸ್ಕಾರ ಫಸ್ಟ್ ಆಗಿಬಿಟ್ರೆ ಆಮೇಲೆ ಮಾಡ್ಬೋದು ಅಂತ. ಬಟ್ ಒಂದು ಬೇಜಾರು ಏನಂದರೆ, ಚೆನ್ನಾಗೇ ಇತ್ತು ಮೊಬೈಲ್ ಬೆಳಗ್ಗೆ ಎಲ್ಲ, ಬಟ್ ಸಂಜೆಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಅದೇ ಒಂದು ಬೇಜಾರಾಗ್ಬಿಡ್ತು. ನಾನು ನೆಟ್ಟಿಗೆ ವಿಡಿಯೋ ತೊಗೊಳಕ್ಕೇ ಆಗಿದ್ದಿಲ್ಲ. ಅದಾದಮೇಲೆ ತಿಂಡಿಗೆ ಹೀಗೆ ಚಿತ್ರಾನ್ನ, ಮಂಡಕ್ಕಿ ಮತ್ತು ಫ್ರೆಂಚ್ ಫ್ರೈ, ಖಾರ ಎಲ್ಲ ಹಾಕ್ಕೊಂಡು ಬೆಳಗ್ಗೆ ತಿಂಡಿ ಈಗಂತೂ ಆಗೋತು. ಮಧ್ಯಾಹ್ನನೂ ಏನೋ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿದ್ನಲ್ಲ, ಶಾವಿಗೆ ಪಾಯಸನೂ ಇತ್ತು. ಅದನ್ನೇ ತಿನ್ಕೊಂಡು ಚಪಾತಿ ಏನೋ ಮಾಡಿದ್ದೆ. ಅದನ್ನೆಲ್ಲ ತಿನ್ಕೊಂಡು ಸಂಜೆಗೆ ನಮ್ಮದು ಅದೇ ಮಂತ್ಲಿಗೊಮ್ಮೆ ಕಿಟಿ ಪಾರ್ಟಿ ಮಾಡ್ತಾರಲ್ಲ, ಅದು ಇತ್ತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಈ ವಿಡಿಯೋ ಮಾಡೋವರೆಗೂ ಮೊಬೈಲ್ ತುಂಬ ಚೆನ್ನಾಗೇ ಐತಿ, ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾನೇ ಇದ್ದೀನಿ. ಚೆನ್ನಾಗೇ ಬರ್ತಾಯಿತ್ತು, ಏನಾಗಿರಲಿಲ್ಲ. ಅದು ಆ್ಯಕ್ಚುಲಿ ಬೀಳು ಇಲ್ಲ, ಏನೂ ಇಲ್ಲ. ಬಿದ್ದರೆ ಡಿಸ್ಪ್ಲೇನಾದರೂ ಹೋಗಬೇಕಾಗಿತ್ತು ಒಂದು, ಬಟ್ ಏನೂ ಆಗಲಿಲ್ಲ. ಇಲ್ಲಿ ಹೋದ್ಮೇಲೆ ಹೋಗೋದ್ರಲ್ಲಿ ಎಲ್ಲರೂ ಬಂದಿದ್ದರು. ಫಜಲ್ ಅವರ ಯೋಗಿ ತಗಾತಿ ಯಾವುದಾದ್ರೂ 3 ಕಪ್ ನೀವು ಆಯ್ಕೆ ಮಾಡಿಕೊಂಡು, ಇದು 3 ಕಪ್ ನಿಮ್ದು ಅಂದ್ಕೊಳ್ಳಿ. ಆಡ್ ಐಸ್ ತೊಗೊಂಡು ಹಾಕ್ಸೋದ. ಇದು ಡೆಮೋ ಒಂದು ಹಾಕಿ, 2 ನೀನು ಬಾ ಮುಂದೆ 6 ಸಲ ಆಡಬೇಕಿದು ಅಷ್ಟೇ. 2 ಹಾಕು, 2 ಹಾಕು, ಯಾವುದಾದ್ರಲ್ಲಿ 2 ಹಾಕು ಇಟ್ಕೊಳ್ಳಿ. 1 ಸಲ ಆಡಿದಾಳೆ. ಎದ್ರಲ್ಲಾದ್ರೂ ಹಾಕು, 2 ಕಾಳು ಹಾಕೋ, 2 ಹಾಕಿ 1 ಆಡಿದೆ ನೋಡು. 6 ಸಲ ಆಡೋದು. ಆಮೇಲೆ ಮಾತಾಡ, ಒಂದ್ಸಲ ಆಡಳಿ. 5 ಹಾಕು, 5 1ರಲ್ಲೂ ಹಾಕ್ಬೋದು, 2ರಲ್ಲೂ ಹಾಕ್ಬೋದು, 3ರಲ್ಲೂ ಹಾಕ್ಬೋದು. ಅದು ನಿಮ್ಮ ಲೆಕ್ಕ, ಯಾವ್ದ್ರಲ್ಲಿ ಬೇಕಾದ್ರೂ ಹಾಕ್ಬೋದು. 2 ಅದು 4, 3 ಅದು. ಇನ್ನು 3 ಸಲ ಆಡ್ಬೇಕಾ? 3 ಆಯ್ತು, 2 4 ಆಯ್ತು. ಹಾಕಿ 2. ನಿನಗೆ ಎಷ್ಟು ಬರ್ತಾವ ಅಷ್ಟು ನೀವು ಯಾವ ಕಪ್ಪದಲ್ಲಾದರೂ ಹಾಕೋಬೋದು. 2 5 ಆಯ್ತು. ನಾವು ಒಂದಿದೆ 2 ಜಾಸ್ತಿ. ಈ ಕಪ್ಪಲ್ಲಿ ಹಾಕಂಗಿಲ್ಲ, ಅದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ನೀವು. ಅಲ್ಲಿ ತಗೋತಾಳೆ. ಒಂದೇ ಚೀಟಿ ಇತ್ತು. ಇದು ಹಿಂಗೆ ಉಲ್ಟಾ ಮಾಡ್ತೀರಿ, ಸೀದಾ ಮಾಡ್ತೀರಿ. 25 ಇದೆ. ಇದು ಒಂದು 26 ಇದೆ. ಇದು ಕೌಂಟ್ ಇಲ್ಲ. ಓಕೆ ಡನ್. ಆ ಥರ ಬಂದರೆ ಜಾಸ್ತಿ ಬರ್ತವೆ. 2 ನಿಂತು ನೀನು ಕಾರ್ ಇಲ್ಲ ಬೇಡ, ದುಡ್ಡು ಕಟ್ಸ್ಕೋಬೇಕಿತ್ತು ಆಮೇಲೆ. 5 3 ಲಂಕ ಇತ್ತು. 2 4 ಆಯ್ತು. 6 5 ಆಯ್ತು.
ಶಾನೆ ಟಾಪ್ ಅಲ್ಲ ಅವಳೆ. ಅಲ್ಲ ನೀನ್ ಚೀಟಿ ಹಾಕ್ತಿಯಲ್ಲ ಅವಾಗ ಇವಾಗ ಚೀಟಿನೇ ಲಕ್ಕು ನಿಮ್ಗೆ 3 6 ಬಿದ್ದವ್ರಿಗೆ ಹೈಯೆಸ್ಟ್ 5 ಅಲ್ಲ ಚೀಟಿಗಿಂತ ಅದು ಹಾಕೋದು 6 ಬಿದ್ರೆ 2 ಚಾನ್ಸ್ ಕೊಡಲ್ಲ. ಯಾಕಂದ್ರೆ 3 ಮದವು 2 ಸಾರಿಯಲ್ಲಿ ಆದಿ ಎಲ್ಲ ಮುಂಚೆ ಹೇಳಿದಲ್ಲ ಅದು ಆಗಿದೆ 25 ಹೊಸ ಗೇಮ್ ಮಾಡ್ತಾರೆ ನೋಡೋದು ಮನೆಗೆ ಹೋಗೋಣ. ಏನು ಒಂದು ಗೇಮಲ್ಲಿ ಡ್ಯಾನ್ಸ್ ಮಾಡಲೇಬೇಕು. ಇಲ್ಲ ಡ್ಯಾನ್ಸ್ ಮಾಡಲೇಬೇಕು. ಎಲ್ಲರೂ ಫೋನ್ ಕುತ್ಕೊಂಡ್ರೆ ಜಾಕ್ ಚೆನ್ನಾಗೈತೆ ಅಂತ 25 ಲಾಸ್ ಆಯ್ತು ಆಂಟಿ ಬೈತಾರೆ 25 ಯಾವ್ದು ಬೇಕಾದ್ರೂ ಆರು ಯಾವ್ದಕ್ಕಾದ್ರೂ ಹಾಕ್ಬೋದು. ಒಂದು ಎಡಗೈ ಯೂಸ್ ಮಾಡ್ತಾ ಬರ್ತಿರ್ತೈತಿ. ಹೌದಕ್ಕ. ಒಂದು ಫಸ್ಟ್ ಅಲ್ಲ ಏನಾಗೋದು ನೆಕ್ಸ್ಟ್ ಟೈಮ್ ಅದು ಅದು ಅಚ್ಚು ಅಚ್ಚು ಸೌಂಡ್ ಮಾಡಬಾರ್ದಂತ ಹೇಳಿಲ್ಲ ನಾನು. ಸೌಂಡ್ ಮಾಡಬಾರ್ದಂತ ಹೇಳಿಲ್ವಾ? ಹೆಜ್ಜೆ ಹೊಡ್ಕೊಳ್ಳುತ್ತೆ ಸಾನು. ಅಲ್ಲೇನಿದ್ದಿಲ್ಲ ಅಲ್ಲ ಅವರು ಏನು ಇಲ್ಲ ಹೊಡ್ಕೊಂಡಿದ್ದಾರೆ ಅಂತ ಮಾಡ್ತಾ ಇಲ್ಲ. 25 ಇದು ಹಿಡ್ಕೊಳ್ಳಿ 26 ಒಂದೇ ಅದೆಷ್ಟಿದೆ. ಗೇಮ್ ಎಲ್ಲ ನೋಡಿದ್ರಲ್ಲ, ಎವ್ರಿ ಟೈಮ್ ಆಡೋ ಗೇಮ್ಗಿಂತ ಈ ಸಲ ಒಂದೆರಡು ಗೇಮ್ನ ಬೇರೆ ಆಡಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಅದಾದಮೇಲೆ ಒಂದು ಸಾಂಗ್ ಹಾಕ್ಕೊಂಡು, ಅಂದರೆ ಇನ್ನೂ ಟೈಮ್ ಇತ್ತಲ್ಲ, ಸೊ ಹಂಗಾಗಿ ಸಾಂಗ್ ಹಾಕ್ಕೊಂಡು ಒಂದಿಷ್ಟು ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು. ಮಸ್ತ್ ಮಲೈಕಾ ಮಾಡ್ತಾಯಿದ್ವಿ. ಬಟ್ ಸಾಂಗ್ ನಾನು ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಎಲ್ಲಿ ಕಾಪಿರೈಟ್ ಬರ್ತೈತೇನೋ ಅಂಥೇಳಿ ಸಾಂಗ್ ಎಲ್ಲೂ ಆ್ಯಡ್ ಮಾಡಿಲ್ಲ. ಸೊ ಹಂಗೆ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಅಕ್ಕ ಒಂದು ಯಾವುದೋ ರೈಸ್ ಮಾಡಿದ್ರು, ಚಿತ್ರಾನ್ನ ಅನ್ನೋ ಥರ, ಅದೇನೋ ಹುಳಿ ಬುತ್ತಿ ಥರ ಚೆನ್ನಾಗಿತ್ತು ಒಂಥರ ಟೇಸ್ಟು. ಸೊ ಚಿತ್ರಾನ್ನ, ಬೋಟಿ ಮತ್ತು ಗೋಧಿ ಪಾಯಸ ಮಾಡಿದ್ರು. ಸೊ ಅದನ್ನೆಲ್ಲ ತಿನ್ಕೊಂಡ್ವಿ. ಏನಂದರೆ ನನ್ನ ಮೊಬೈಲ್ ಇರಲಿಲ್ಲಲ್ಲ, ಆ ಕಾರಣಕ್ಕೆ ನಾನು ಯಾವುದೂ ಎಕ್ಸ್ಟ್ರಾ ವಿಡಿಯೋ ತೊಗೊಂಡಿಲ್ಲ. ಇವ್ರು ಇನ್ನೊಬ್ರು ಆ ಕಡೆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾರಲ್ಲ ಯೋಗ ಟೀಚರ್ ಅವರು, ಅವ್ರ ಮೊಬೈಲಲ್ಲಿ ಮಾಡಿರೋ ವಿಡಿಯೋಗಳಿವು. ಹಾಗಾಗಿ ಒಂದು ಸ್ವಲ್ಪ ಉದ್ದಾನೂ ಬಂದಿದ್ದಾವೆ ವಿಡಿಯೋ, ಅಗ್ಲಾನೂ ಆಗಿದ್ದಾವೆ. ಸೊ ಹಂಗಾಗಿ ನನ್ನ ಮೊಬೈಲಲ್ಲಿ ತೊಗೊಂಡಿಲ್ಲ, ಅವ್ರ ಮೊಬೈಲಲ್ಲಿ ತೊಗೊಂಡಿರೋ ವಿಡಿಯೋಗಳನ್ನ ನಾನು ಅವರು ಗ್ರೂಪಿಗೆ ಹಾಕಿದ್ರು. ಸೊ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೇನೆ ಅಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲಲ್ಲ ವಿಡಿಯೋ ಅಂಥೇಳಿ. ಸೊ ಎಲ್ಲರೂ ಸೇರ್ಕೊಂಡು ಇದನ್ನ ಫಾಸ್ಟಾಗೇ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಲೆಂತಿ ಆಕತಿ ಅಂತಂದು. ಸೊ ಎಲ್ಲರೂ ಸೇರಿಕೊಂಡು ಸಾಂಗ್ಗಳು ಹಾಕ್ಕೊಂಡು ಮಸ್ತು ಮಲೈಕಾ, ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂಥೇಳಿ. ಅಂದರೆ ಈ ಗೇಮ್ ಆಡಬೇಕಾದ್ರೆ ಒಂದಿಷ್ಟು ಜನಕ್ಕೆ, ಫಾರ್ ಎಕ್ಸಾಂಪಲ್ ನನಗೇನೆ ಆ್ಯಕ್ಚುಲಿ ಒಂದರಲ್ಲೂ ಇದು ಆಗಲೇ ಇಲ್ಲ. ಹಾಗೆ ಬೇಜಾರಾಗೋದು ಬೇಡ, ಒಂದು ಸ್ವಲ್ಪ ಖುಷಿಯಾಗಿರಲಿ ಅಂತ ಹೇಳಿ ಲಾಸ್ಟಿಗೆ ಒಂದು ಸ್ವಲ್ಪ ಸಾಂಗ್ ಹಾಕಿ ಎಲ್ಲರೂ ಡ್ಯಾನ್ಸ್ ಮಾಡಿ. ಸೊ ಅಕ್ಕ ರೈಸ್ ಮಾಡಿದ್ಲಲ್ಲ, ರೈಸು ಮತ್ತು ಗೋಧಿ ಪಾಯಸ, ಸೊ ಎಲ್ಲ ತಿಂದ್ಕೊಂಡು, ಸೊ ನಾವು
ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು. ಗೋಧಿ ಪಾಯಸ ಒಂಥರ ಕ್ರೀಮ್ ಥರ ಟೇಸ್ಟ್ ಸಖತ್ತಾಗೇ ಆಗಿತ್ತು. ಆಮೇಲೆ ಅದೊಂಥರ ರೈಸ್ ಮಾಡಿದರು, ಚಿತ್ರಾನ್ನ ಅಂತ ಹೇಳಿದರು, ಬಟ್ ಅದೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನೂ ಕೂಡ ತಿನ್ಕೊಂಡು ಇದೊಂದು ಗೇಮ್ ನೋಡ್ರಿ, ಹೇಳಿದ್ನಲ್ಲ ಗೇಮ್ ಒಂದೆರಡು ಗೇಮ್ ಆಡಿದ್ವಿ ಅಂಥೇಳಿ. ಒಂದು ಈ ಥರ ಗೇಮು, ಇನ್ನೊಂದು ಕಪ್ಪಿಟ್ಟು ಅದರೊಳಗಡೆ ಕಾಳು ಹಾಕೋದು. ಸೊ ಅದರಲ್ಲಿ ಬಂದಿರೋದನ್ನು ಕೌಂಟ್ ಮಾಡಿಕೊಂಡು ಇಷ್ಟಿಷ್ಟು ಅಂಥೇಳಿ ಯಾರ್ದು ಜಾಸ್ತಿ ಬರ್ತೈತಿ ಅವ್ರು ವಿನ್ನು ಅನ್ನೋ ಥರ. ಇದು ಕೂಡ ಒಂದು 3 ಬಳೆ ಇಡೋದು, ಕಲರ್ ಸೆಲೆಕ್ಟ್ ಮಾಡೋದು, ಅದರಲ್ಲಿ ಎಷ್ಟು ಬೀಳ್ತಾವೋ ಸೊ ಅದನ್ನು ಕೌಂಟಿಗೆ ಅಂತ ತೊಗೊಳ್ಳೋದು. ಇದನ್ನು ಅದೇ ಹೇಳಿದ್ನಲ್ಲ ಇನ್ನೊಬ್ಬರು ಮೊಬೈಲಲ್ಲಿ ಮಾಡಿರೋದು, ಅವ್ರು ಉದ್ದ ಮಾಡಿದ್ದಾರೆ. ಹಾಗಾಗಿ ಇವರೇ ಯೋಗಿತಾ ಇವತ್ತು ಚೀಟಿ ಆಗಿರೋದು ಇವ್ರಿಗೆ. ಸೊ ಇಷ್ಟ ಆಗಿತ್ತು ನೋಡ್ರಿ ವ್ಲಾಗು. ಸೊ ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸೊಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಜೊತೆಗೆ ನನ್ನ ವ್ಲಾಗ್ನ ಪೂರ ನೋಡಿ, ಮಿಸ್ ಮಾಡಬೇಡ್ರಿ. ಈ ಥರ ಇತ್ತು. ಈ ಸಲ ಒಂಥರ ಡಿಫ್ರೆಂಟಾಗಿಯೇ ಆಟ ಆಡಿಸಿದ್ರು ಚಂದ್ರಕಲಾಕ. ಒಂಥರ ಚೆನ್ನಾಗಿತ್ತು, ಚೇಂಜ್ ಇತ್ತು. ಯಾವಾಗಲೂ ಒಂದೇ ಥರ ಆಡೋದಕ್ಕಿಂತನೂ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ಚೆನ್ನಾಗಿರ್ತೈತಲ್ಲ, ಹಾಗಾಗಿ ಚೆನ್ನಾಗಿತ್ತು. ಬಟ್ ನೀಟಾಗಿ ವಿಡಿಯೋ ಎತ್ಕೊಳ್ಳೋಕ್ಕೇ ನಂಗೆ ಟೈಮ್ ಸಿಗಲಿಲ್ಲ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅದೇ ಎಲ್ಲರದು ಆಡಿಸ್ತಾ ಇದ್ರಲ್ಲ ಗೇಮ್ನ, ಹಾಗಾಗಿ ಎಲ್ಲರದೂ ಉದ್ದಾದನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಅವರು. ವಿಡಿಯೋ ಮಾಡ್ತಿದ್ದೆ, ನನ್ನ ಮೊಬೈಲ್ ಹಂಗಾಗೈತಿ ಅಂತ. ಏನಾಗೈತೆ ಅದು? ಕಮ್ಮು ಇದಾಗಿರೋದು, ಓಪನ್ ಗಮ್ ಟ್ರೈ ಆಗಿ ಓಪನ್ ಆಗುತ್ತೆ. ಗಮ್ ಹಾಕಿದ್ರೆ ಸಾಕಾಗ್ತಾ? ಯಾವ್ದು 100 ರೂಪೀಸ್ ಇದೆ, 150 ಇದೆ. ಯಾವುದು 100 ರೂಪೀಸ್ ಇದೆ, 150. ಯಾವುದು 100 ರೂಪೀಸ್ ಇದೆ? ಸೊ ಹಂಗಾಗಿ ಮೊಬೈಲ್ ಹಂಗೆ ಆಗ್ಬಿಡ್ತಲ್ಲ, ಬೇಜಾರಾಗಿಬಿಡ್ತು. ಸೀದಾ ಹೋಗಿ ತೊಗೊಂಡು ತೋರಿಸ್ಕೊಂಡು ಗಮ್ ಅಷ್ಟೇ ಹೋಗೈತಿ. ಅಂದರೆ ಮೊಬೈಲ್ ಬ್ಯಾಟ್ರಿ ಬರ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಆ ಥರ ಆಗ್ತಾಯಿತ್ತು ಅಂತ ಅಷ್ಟೇ. ಅದು ನ್ಯೂ ಇಯರ್ ಹಿಂದಿನ ದಿನ ನಾನು ಲಾಗ್ಗಳು ಜಾಸ್ತಿ ಮಾಡ್ಕೊಂಬಿಟ್ನಲ್ಲ, ಕಂಟಿನ್ಯೂ ಆಗಿ ಮೊಬೈಲ್ ರನ್ನಿಂಗ್ ಇರೋದ್ರಿಂದ ಹೀಟ್ ಜಾಸ್ತಿ ಆಗಿ ಆ ಥರ ಶನಿವಾರ ದಿನ ಹಂಗೆ ಆಗ್ಬಿಡ್ತದೆ. ಸೊ ಹಂಗಾಗಿ ಮೊಬೈಲ್ ರೆಡಿ ಮಾಡಿಸ್ಕೊಬಂದು ಏನಾದ್ರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಪಾಲಕ್ ಪಲಾವ್ ಮಾಡ್ಕೊತಾ ಇದ್ವಿ ನೋಡ್ರಿ. ಮಧ್ಯಾಹ್ನದ ಚಪಾತಿ ಇತ್ತು, ಬಟ್ 2 ಏನೋ 3 ಇತ್ತು, ಜಾಸ್ತಿ ಇರಲಿಲ್ಲ. ಮತ್ತು ಇನ್ನೇನು ಮಾಡೋದು ಬಿಡು ಅಂಥೇಳಿ ಒಂದು ಪಾಲಕ್ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.